ನಮಸ್ಕಾರ ಸ್ನೇಹಿತರೆ. CSC ಡಿಜಿಪೇದಲ್ಲಿ ಲೊಕೇಶನ್ ಅಪ್ಡೇಟ್ ಮಾಡಲಿಕ್ಕೆ ಒಂದು ಮೆಸೇಜ್ ಬರ್ತಾ ಇದೆ. ಲೊಕೇಶನ್ ಅಪ್ಡೇಟ್ ಮಾಡಿದ್ರು ಕೂಡ ಮತ್ತು ಇದೇ ಥರನೇ ಮೆಸೇಜ್ ಶೋ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಏನು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಾನು ಕ್ರೋಮ್ ಬ್ರೌಸರ್ನಲ್ಲಿ CSC ಐಡಿಯಿಂದ ಲಾಗಿನ್ ಆಗ್ತಾ ಇದ್ದೀನಿ. CSC ಐಡಿ ಆಗ್ತಾ ಇದ್ದೀನಿ. ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ನಂಬರ್ ಹಾಕಿ ಸೈನ್ ಇನ್ ಆಗ್ತೀನಿ. ನಿಮಗೆ ಲೈವ್ ಆಗಿ ಏಜೆಂಟ್ ಅಥೆಂಟಿಕೇಶನ್ ಮಾಡಿ ನಿಮಗೆ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಸೈನ್ ಇನ್ ಆದಮೇಲೆ OTP ಕೊಡ್ತಾ ಇದ್ದೀನಿ. ಸೆಂಡ್ OTP ಕೊಡ್ತಾ ಇದ್ದೀನಿ ಸ್ನೇಹಿತರೆ. OTP ಎಂಟರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. OTP ಹಾಕ್ತಾ ಇದ್ದೀನಿ. OTP ಹಾಕಿ ಪ್ರೊಸೀಡ್ ಕೊಡ್ತಾ ಇದ್ದೀನಿ. ಈಗ ನೋಡಿ ಸ್ನೇಹಿತರೆ, DGPay ಪೋರ್ಟಲ್ ಓಪನ್ ಆಯ್ತು. ಈಗ ನಾನು EPS ಅಲ್ಲಿ ಏಜೆಂಟ್ ಅಥೆಂಟಿಕೇಶನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಕೆಂಪು ಅಕ್ಷರದಲ್ಲಿ ಮೆಸೇಜ್ ಬರ್ತಾ ಇದೆ. ಲೊಕೇಶನ್ ಅಪ್ಡೇಟ್ ಮಾಡಿದ್ರು ಕೂಡ ಈ ಥರ ಮೆಸೇಜ್ ಬರ್ತಾ ಇದೆ. ಇದಕ್ಕೆ ನಾವೇನು ಮಾಡ್ಬೇಕೀಗ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಇದನ್ನು ಒಂದು ಬೇರೆ ವೆಬ್ನಲ್ಲಿ ಓಪನ್ ಮಾಡಬೇಕು. ಅದು ಯಾವ ವೆಬ್ ಅಂತ ನಾನು ನಿಮಗೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈಗ ನಾನು ಇದನ್ನು ಲಾಗೌಟ್ ಮಾಡ್ತಾ ಇದ್ದೇನೆ. ಲಾಗೌಟ್ ಮಾಡಿ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ಕ್ಲೋಸ್ ಮಾಡಿ ನಾನು ಬೇರೆ ಒಂದು ವೆಬ್ನಲ್ಲಿ ಈಗ ಡಿಜಿಪೇನ ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ಡಿಜಿಪೇ ನಾನು ಓಪನ್ ಮಾಡ್ತಾ ಇದ್ದೀನಿ. ಈಗ ಲಾಗಿನ್ ಕೊಡ್ತೀನಿ. ನಾನು ಲಾಗಿನ್ CSC ಐಡಿ ಹಾಕಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ. ಪೂರ್ತಿ ನೋಡಿ ವಿಡಿಯೋನ. ಕ್ಯಾಪ್ಚರ್ ನಂಬರ್ ಎಂಟರ್ ಮಾಡಿ ಸೈನ್ ಇನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ OTP ಕೊಡ್ತಾ ಇದ್ದೀನಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. OTP ಬಂತು. OTPನ ನಾನು ಎಂಟರ್ ಮಾಡ್ತೇನೆ ಸ್ನೇಹಿತರೆ. ಈಗ OTP ಹಾಕ್ತಾ ಇದ್ದೀನಿ. OTP ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಡಿಜಿಪೇ ವೆಬ್ ಓಪನ್ ಆಯಿತು. ನಾನೀಗ EPSನಲ್ಲಿ ಕ್ಯಾಶ್ ವಿತ್ಡ್ರಾಲ್ ಕೊಡ್ತಾ ಇದ್ದೀನಿ. ಏಜೆಂಟ್ ಅಥೆಂಟಿಕೇಶನ್ ಕೊಡ್ತಾ ಇದ್ದೀನಿ. ಏಜೆಂಟ್ ಅಥೆಂಟಿಕೇಶನ್ ಕೊಟ್ಟೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಸಿರು ಮಾರ್ಕಲ್ಲಿ ನಿಮಗೆ ಪಾಪಪ್ ಶೋ ಆಗ್ತಾ ಇದ್ದಾವೆ. ಆ ರೆಡ್ ಮಾರ್ಕ್ ಪಾಪಪ್ ಶೋ ಆಗ್ತಾ ಇಲ್ಲ. ಈಗ ನೋಡಿ, EPS ಟ್ರಾನ್ಸಾಕ್ಷನ್ ಓಪನ್ ಆಯಿತು. ಕ್ಯಾಶ್ ವಿತ್ಡ್ರಾವಲ್ಲು, ಬ್ಯಾಲೆನ್ಸ್ ಎನ್ಕ್ವೈರಿ. ನೋಡಿ ಸ್ನೇಹಿತರೆ, ಈಗ ಯಾವುದೇ ಕೆಂಪು ಅಕ್ಷರದಲ್ಲಿ ಮೆಸೇಜ್ ಬರದೆ ಈ ಥರ ಓಪನ್ ಆಗ್ತಾ ಇದೆ. ಸ್ನೇಹಿತರೆ, ನೀವು ಈ ಥರ ಮಾಡಬೇಕಂದ್ರೆ ನೀವು ಮೈಕ್ರೋಸಾಫ್ಟ್ ಎಡ್ಜ್ ಈ ವೆಬ್ ಬ್ರೌಸರ್ನಲ್ಲಿ ಡಿಜಿಪೇ ಲಾಗಿನ್ ಮಾಡಿ ಉಪಯೋಗಿಸಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಮಸ್ಕಾರಗಳು.